ಯತ್ರ ನಾರಸ್ತು ಪೂಜಂತೆ ರಮಂತೆ ತತ್ರ ದೇವತಾ. ಸೊ ಇದರ ಅರ್ಥ ಏನು ಅಂತ ಅಂದರೆ, ನಾವು ಎಲ್ಲಿ ಮಹಿಳೆಯರನ್ನ ಪೂಜಿಸ್ತೀವೋ ಮತ್ತು ಗೌರವಿಸ್ತೀವೋ ಅಲ್ಲಿ ದೇವರು ವಾಸಿಸ್ತಾನಂತೆ. ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಹೇಳಿ ನನ್ನ ಮಾತನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂತ ಅಂದರೆ ಬೆಂಗಳೂರಲ್ಲಿದ್ದೀನಿ. ಸೊ ಬೆಂಗಳೂರಲ್ಲಿ ನಾನು ತೋರಿಸ್ಬೇಕಾಗಿರೋದು ಒಂದು ಬಿಸ್ನೆಸ್ ಯಾವುದು ಅಂತ ಅಂದರೆ ಒಂದು ಕ್ಯಾಲಸ್ಥೆನಿಕ್ಸು. ಸೊ ಇದು ಬ್ಲ್ಯಾಕ್ ಆಪ್ಸ್ ಅಂತ ಕರೀತಾರೆ, ಅಂದರೆ ಬ್ಲ್ಯಾಕ್ ಆಪ್ಸ್ ಕ್ಯಾಲಸ್ಥೆನಿಕ್ಸ್. ಇವರು ಹೆಸರು ಇಟ್ಟಿರೋದು ಬ್ಲ್ಯಾಕ್ ಆಪ್ಸ್ ಕ್ಯಾಲಸ್ಥೆನಿಕ್ಸ್ ಅಂತ. ಸೊ ಇದು ಬಂದು ನಿಮಗೆ ಒಂದು ಬಸವೇಶ್ವರ ನಗರಲ್ಲಿ, ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಆ್ಯಕ್ಚುಲಿ. ಬಸವೇಶ್ವರ ನಗರಲ್ಲಿ ಅವ್ರದ್ದು ಮೊದಲನೇ ಬ್ರ್ಯಾಂಚ್ ಇದೆ. ಸೊ ಇವಾಗ ರೀಸೆಂಟಾಗಿ ಒಂದು 2ನೇ ಬ್ರ್ಯಾಂಚ್ ಓಪನ್ ಮಾಡಿದ್ದಾರೆ. ಸೊ ಅದರಲ್ಲಿ ಓಪನ್ ಮಾಡಿದ್ದಾರೆ. ಸೊ ಕ್ಯಾಲಸ್ಥೆನಿಕ್ಸ್ ಏನು ಅಂತ ಅಂದರೆ, ನಮ್ಮ ಒಂದು ಸ್ವಂತ ದೇಹದ ತೂಕವನ್ನು ಬಳಸ್ಕೊಂಡು ನಾವು ಒಂದು ವ್ಯಾಯಾಮ ಮಾಡ್ತೀವಿ. ಸೊ ಅದನ್ನು ನಾವು ಕ್ಯಾಲಸ್ಥೆನಿಕ್ಸ್ ಅಂತ ಕರೀತಾರೆ. ಸೊ ಇದ್ರ ಬಗ್ಗೆ, ಕ್ಯಾಲಸ್ಥೆನಿಕ್ಸ್ ಬಗ್ಗೆ ಮತ್ತು ಬಿಸ್ನೆಸ್ ಬಗ್ಗೆ ನಾನು ಹೇಳೋದಕ್ಕಿಂತ ಸೊ ಅವ್ರೇನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಏನು ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸೊ ಇವ್ರನ್ನೆಲ್ಲ ನೋಡಿರ್ತೀರಾ ಅನಿಸುತ್ತೆ. ನೋಡಿಲ್ಲ ಅಂದರೆ ನಂದು ರಾಮಕಾರ್ಯ ಹನುಮಾನ್ ಪಾತ್ ಅಂತ ಒಂದು ಚಾನಲ್ ಇದೆ, ದಯವಿಟ್ಟು ಹೋಗಿ ನೋಡಿ. ಅಲ್ಲಿ ಬ್ಲ್ಯಾಕ್ ಆಪ್ಸ್ ಅಂತ ಜಿಮ್ ಬಗ್ಗೆ, ಜಿಮ್ ಅನ್ನೋದಕ್ಕಿಂತ ಒಂದು ಕ್ಯಾಲಸ್ಥೆನಿಕ್ಸ್ ಬಗ್ಗೆ. ಅದು ಜಿಮ್ಗೂ ಮತ್ತು ಕ್ಯಾಲಸ್ಥೆನಿಕ್ಸ್ ತುಂಬ ಡಿಫ್ರೆನ್ಸ್ ಇದೆ. ಸೊ ಅದ್ರ ಬಗ್ಗೆ ನಾನು ವ್ಲಾಗ್ ಮಾಡಿದ್ದೀನಿ. ಸೊ ನಾನು ಗೊತ್ತಿರೋ ಪ್ರಕಾರ ಮೋಸ್ಟ್ಲಿ ಕ್ಯಾಲಸ್ಥೆನಿಕ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದು ಇವರೇ ಅಂತ ಸುಮಾರು ಜನ ಹೇಳ್ತಾರೆ, ಬಟ್ ಇವರೇ, ಅದು ಕನ್ಫರ್ಮ್ ಆಗಿ ಇವರೇನೆ. ಸೊ ಏನಂತೀರಾ ಸರ್ ಕ್ಯಾಲಸ್ಥೆನಿಕ್ಸ್ ಬಗ್ಗೆ ಏನಂತೀರಾ ಇನ್ನೊಂದ್ಸತಿ? ಕ್ಯಾಲಸ್ಥೆನಿಕ್ಸ್ ಇಸ್ ಅ ಬಾಡಿ ವೇಟ್ ಟ್ರೈನಿಂಗ್. ಲೈಕ್ ಜಿಮ್ಗಿನ ಟೋಟಲಿ ಆಪೋಸಿಟ್ ಆಫ್ ಇಟ್. ಲೈಕ್ ಬಾಡಿ ವೇಟ್ನ ಯೂಸ್ ಮಾಡ್ಕೊಂಡು ವರ್ಕೌಟ್ ಮಾಡ್ಕೊಳ್ಳೋದಾಗಿರ್ಬೋದು, ಸ್ಟ್ರೆಂಥಿಂಗ್ ಆಗಿರ್ಬೋದು, ಫ್ಲೆಕ್ಸಿಬಿಲಿಟಿ ಆಗಿರ್ಬೋದು, ಎಂಡ್ಯೂರೆನ್ಸ್ ಆಗಿರ್ಬೋದು. ಏಜ್ ಲಿಮಿಟ್ಸ್ ಏನೂ ಇಲ್ಲ, ಯಾರು ಬೇಕಾನ ವರ್ಕೌಟ್ ಮಾಡ್ಕೊಂಡು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಬೋದು. ಮತ್ತೆ ಇನ್ನೊಂದ್ಸರಿ ಕೇಳ್ತೀನಿ, ಆ ಜಿಮ್ಗೂ ಮತ್ತು ಕ್ಯಾಲಸ್ಥೆನಿಕ್ಸ್ಗೂ ಏನು ಡಿಫ್ರೆನ್ಸ್ ಇದೆ ಸರ್? ಜಿಮ್ ಇಟ್ಸ್ ಜಸ್ಟ್ ಲೈಕ್ ಬಿಲ್ಡಿಂಗ್ ಎ ಔಟರ್ ಲೇಯರ್ ಆಫ್ ಎ ಬಾಡಿ, ಮತ್ತು ಜಾಸ್ತಿ ಸಪ್ಲಿಮೆಂಟ್ಸ್ ಎಲ್ಲ ತೊಗೊಳ್ಬೇಕಾಗುತ್ತೆ. ಸೊ ದಟ್ ಈಸ್ ಜಿಮ್, ದಟ್ ಈಸ್ ಆಲ್ಸೋ ಸ್ಪೋರ್ಟ್. ಕ್ಯಾಲಸ್ಥೆನಿಕ್ಸ್ ಅಂತ ಬಂದಾಗ ಬಾಡಿ ವೇಟ್ ಟ್ರೈನಿಂಗ್ ಎಲ್ಲ ಎಕ್ಸಸೈಸ್ ಮಾಡಿಕೊಂಡು ಇದಕ್ಕೂ ಕಾಂಪಿಟೇಷನ್ಸ್ ಇದೆ. ಸೊ ಕ್ಯಾಲಸ್ಥೆನಿಕ್ಸ್ ಈಸ್ ಆಲ್ ಅಬೌಟ್ ಸ್ಟ್ರೆಂಥನಿಂಗ್, ಜಿಮ್ ಈಸ್ ಆಲ್ ಅಬೌಟ್ ಬಾಡಿ ಬಿಲ್ಡಿಂಗ್. ಸೊ ಇವಾಗ ಇನ್ನೊಂದು ಮೊದಲನೇ ಬ್ರ್ಯಾಂಚ್ ಓಪನ್ ಮಾಡಿದ್ರಿ, ಇವಾಗ ಇನ್ನೊಂದು ಬ್ರ್ಯಾಂಚ್ ಓಪನ್ ಮಾಡಿದ್ದೀರಾ. ಸೊ ಹೆಂಗಿರುತ್ತೆ ಸರ್ ಆ ಫೀಲ್, ಏನಂತ ಅನಿಸುತ್ತೆ? ಫೀಲ್ ಏನಂತ ಅನಿಸಿದೆ ಅಂದರೆ, ಮಾಡಿದವ್ರಿಗೆ ಗೊತ್ತು ಕಷ್ಟ ಏನಂಗುತ್ತೆ. ಎಲ್ಲ ನೋಡಿದವರೆಲ್ಲ ಎರಡನೇ ಬ್ರಾಂಚ್ ಮಾಡ್ದ ಅಂತಿರ್ತಾರೆ. ಬಟ್ ಇಲ್ಲಿ ಇದ್ದು ಪ್ರತಿಯೊಂದನ್ನು ನೋಡಿಕೊಂಡು ಪ್ರತಿಯೊಂದನ್ನು ಲೀಡ್ ಮಾಡಿಕೊಂಡು ಒಂದು ದಾರಿಗೆ ತರೋದಿದೆಯಲ್ಲ ಒಂದು ಜಿಮ್ನ, ಅದು ತುಂಬ ಕಷ್ಟದ ಕೆಲಸ. ಸರ್ ಇವಾಗ ಹೆಂಗೆ ಅಂದರೆ, ನನಗೆ ಬೇರೆಯವ್ರು ಕಲ್ತ್ಕೋತಾರ ಏನೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ ಸರ್ ಅದು. ಬಟ್ ನಾನು ನಿಮ್ಮ ನೋಡ್ತಾ ಇರ್ತೀನಲ್ಲ, ಇವಾಗ ಡೆಡಿಕೇಶನ್ನು, ಇವಾಗ ಸೆಲ್ಫ್ ಮೋಟಿವೇಟ್ ನಾವು ಬೇರೆಯವ್ರಿಗೆ ಹೆಂಗೋ ಮೋಟಿವೇಟ್ ಮಾಡಿಬಿಡ್ಬೋದು, ಬಟ್ ನಮಗೆ ನಾವು ಮೋಟಿವೇಟ್ ಮಾಡಿಕೊಂಡು ಡೆಡಿಕೇಶನ್, ಇವಾಗ ವರ್ಕೌಟ್ ಕ್ಯಾಲಸ್ಥೆನಿಕ್ಸ್ನೂ ವರ್ಕೌಟ್ ಮಾಡ್ತೀರಾ, ಅದೇ ಬೇರೆ ಥರ ಡೆಡಿಕೇಶನ್ ಬೇಕು. ಬಿಸ್ನೆಸ್ಸಲ್ಲೇ ಒಂಥರ ಡೆಡಿಕೇಶನ್ ಬೇಕು. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ, ಹೆಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಂತ? ಜೀವನ ಸರ್, ಮಾಡಲೇಬೇಕು. ಒಂದೇ ಒಂದು ಆಸೆ ಇರೋದು ಅಂದರೆ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕು. ಸುಮ್ಮನೆ ಮಲ್ಕೊಂಡ್ರೂ ಆಗಲ್ಲ, ಕಷ್ಟ ಇದೆ ಅಂತ ಮಾಡದೇ ಇರೋಕ್ಕೂ ಆಗಲ್ಲ. ಮಾಡ್ತಾ ಇರಬೇಕಷ್ಟೆ, ಬದುಕಿರೋ ತನಕ ಏನೇನಾಗುತ್ತೆ ಎಲ್ಲ ಮಾಡ್ತಾ ಇರಬೇಕು. ಓಕೆ. ನಂದು ಇವಾಗ ಹೆಂಗೆ ಅಂದರೆ ಸರ್, ಬರೀ ನಂದು ಬಿಸ್ನೆಸ್ ಬಗ್ಗೆ ನಾನು ತೋರಿಸ್ತಾ ಇರೋದು. ಸೊ ಈಗಿನ ಯಂಗ್ಸ್ಟರ್ಸ್ಗೆ ಏನು ಹೇಳ್ತೀರಾ? ಸೊ ಒಂದು ಬಿಸ್ನೆಸ್ ಯಾವುದಾದ್ರೂ ಆಗಿರ್ಬೋದು, ಇವಾಗ ಅವ್ರದ್ದೇನು ಸ್ಕಿಲ್ಸ್ ಇರುತ್ತೆ, ಈಗ ನಿಮ್ಮ ಸ್ಕಿಲ್ಸ್ ಹಿಡ್ಕೊಂಡು ನೀವು ಯೂಸ್ ಮಾಡ್ತೀರಾ. ಸೊ ಅವ್ರಿಗೂ ಒಂದು ಆಸೆ ಅಂತ ಇರುತ್ತೆ, ಏನಾದರೂ ಒಂದು ಬಿಸ್ನೆಸ್ ಮಾಡೋಣ ಅಂತ. ಸೊ ಯಾರು ಧೈರ್ಯ ಮಾಡ್ತಿಲ್ಲ, ಆ ಧೈರ್ಯ ಮತ್ತು ಆ ನಂಬಿಕೆ ಬೇಕು. ಸೊ ಹೆಂಗೆ ಸೆಟ್ ಇರೋರು ಯಾರು ಬಿಸ್ನೆಸ್ ಮಾಡೋಕ್ಕೆ ಬರಬೇಡಿ. ಬಿಸ್ನೆಸ್ ಮಾಡ್ತೀನಿ ಅಂತ ಒಂದು ಸತಿ ಬಂದರೆ ನೀವು ಅಲ್ಲೇ ಸತ್ತೋಗ್ಬಿಟ್ಟಿದ್ದೀರಾ ಅಂತ ಅರ್ಥ. ಯು ಶುಡ್ ಫೀಲ್ ಲೈಕ್ ಐ ಆಮ್ ಡೆಡ್. ಮಾಡ್ತೀನಿ ಅಷ್ಟೇ, ನಾನು ಬದುಕ್ತೀನಿ, ನಾನು ಚೆನ್ನಾಗಿರ್ತೀನಿ ಅಂದ್ಬಿಟ್ಟು ಬಿಸ್ನೆಸ್ ಎಲ್ಲ ಮಾಡೋಕ್ಕೆ ಬಂದು ಸುಖ ಸಿಗುತ್ತೆ ಇಲ್ಲಿ ಅಂದರೆ ನಿಜವಾಗ್ಲೂ ಸುಖ ಸಿಗೋಲ್ಲ ಬಿಸ್ನೆಸ್ಸಲ್ಲಿ. ನೀವು 9 to 10 ಜಾಬ್ ಮಾಡಿ ಇನ್ನೂ ಸುಖವಾಗಿರ್ತೀರ. ಬಟ್ ನಿಮ್ಮ ಲೈಫಲ್ಲಿ ಕಷ್ಟಪಟ್ಟು ಏನೋ ಒಂದು ಮಾಡಬೇಕು, ಮಾಡಿದ್ರು ಅದು ಸೋತ್ರು ನಿಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಬಿಸ್ನೆಸ್ ಮಾಡಿ. ಇಲ್ಲಾಂದರೆ
ಇಲ್ಲಾಗುವಂಥ ಪ್ರಾಬ್ಲಮ್ಸು, ಇಲ್ಲಾಗುವಂಥ ಸ್ಟ್ರಗಲ್ಸು, ಇಲ್ಲಿ ಬರೋವಂಥ ಹಾರ್ಟ್ ಫೀಲಿಂಗ್ಸ್ ಆಗಿರ್ಬೋದು, ಮನೆಗೆ ಟೈಮ್ ಕೊಡೋಕ್ಕಾಗಲ್ಲ, ನಮಗೂ ಟೈಮ್ ಕೊಡೋಕ್ಕಾಗಲ್ಲ, ನಮ್ಮ ಆಸೆಗಳನ್ನೆಲ್ಲ ಬಿಟ್ಟು ಬರೀ ಇಲ್ಲಿಗೆ ಅಂತಲೇ ಜೀವನ ಇಡಬೇಕಾಗುತ್ತೆ. ಅದೇ ಬಿಸ್ನೆಸ್. ನೀವು ದುಡಿಯೋದಕ್ಕಿಂತ ಒಂದು 100 ರೂಪಾಯಿ ಜಾಸ್ತಿ ದುಡಿತೀರಾ, ಬಟ್ ನೆಮ್ಮದಿ ಆಗಿರ್ಬೋದು, ಬೇರೆದಾಗಿರ್ಬೋದು ಇರಲ್ಲ. 1 ವರ್ಷ ಆಗಿರ್ಬೋದು, 2 ವರ್ಷ ಆಗಿರ್ಬೋದು. ಲೇಟರ್ ಇನ್ ಫ್ಯೂಚರ್ ಆಫ್ಟರ್ 10 ಇಯರ್ಸ್ ನಿಮ್ಗೇನೋ ಒಂದು ನೆಮ್ಮದಿ ಅನ್ನೋದಿರುತ್ತೆ. ನಾನು ಇಷ್ಟಪಟ್ಟಿದ್ದು ಮಾಡಿದೆ ಅನ್ನೋದಿರುತ್ತೆ ಹೊರತು ನೆಮ್ಮದಿ ಅಂತೂ ಇರಲ್ಲ. ಬಟ್ ಅಷ್ಟೇ ಹೇಳೋಕ್ಕೆ ಇಷ್ಟಪಡೋದು, ವೀಕ್ ಮೈಂಡ್ ಸೆಟ್ ಪೀಪಲ್ ಬರಬೇಡಿ. ಮತ್ತು ಯಾವ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ ನೋಡ್ಕೊಂಡು ಮಾಡಿ. ಸರ್, ಇವಾಗ ಬಸವೇಶ್ವರ ನಗರದಲ್ಲಿ ಮಾಡಿದ್ರಿ, ಸೊ ಏನಕ್ಕೆ ಅಂದ್ರಳ್ಳಿನೇ ಚೂಸ್ ಮಾಡಿದ್ದು? ಅಂದ್ರಳ್ಳಿ ಚೂಸ್ ಮಾಡಿದ್ದೇನಕ್ಕೆ ಅಂದರೆ ಕೆಲವೊಂದು ಕ್ಲೈಂಟ್ಸ್ ಇಲ್ಲಿಂದಾನು ಬರೋರು, ಮತ್ತು ಇಲ್ಲಿ ಅಷ್ಟೊಂದು ಲೈಕ್ ಕ್ಲಾಸಸ್ ಆಗಿರ್ಬೋದು, ನಾಲೆಜ್ ಆಗಿರ್ಬೋದು ಇಲ್ಲ. ಎಲ್ಲ ಬಿಸ್ನೆಸ್ ಮಾಡ್ಬೇಕಂತ ಹೇಳಿದ್ರೆ ವಿಚ್ ಏರಿಯಾ ಇಸ್ ಡೆವಲಪಿಂಗ್ ಅಲ್ಲೇ ಹೋಗ್ತಾರೆ. ಬಟ್ ಈ ಕಡೆ ಪೀನ್ಯಾಸ್ ಸೆಕೆಂಡ್ ಸ್ಟೇಜ್ ಆಗಿರ್ಬೋದು, ಅದಾದಮೇಲೆ ಸುಂಕದಕಟ್ಟೆ ಆಗಿರ್ಬೋದು, ಅದಾದಮೇಲೆ ನಾಗರಬಾವಿ ಆಗಿರ್ಬೋದು, ಅಂದ್ರಳ್ಳಿ, ಏರೋಹಳ್ಳಿ, ಸೊ ಇದೆಲ್ಲ ಒಂದೇ ಕಡೆ ಕನೆಕ್ಟ್ ಆಗುತ್ತೆ. ಸೊ ಇಟ್ಸ್ ಎ ಸೆಂಟರ್ ಪಾಯಿಂಟ್ ವೇರ್ ನಾವು ಜಿಮ್ ಮಾಡಿರೋದು. ಸೊ ಇವ್ರಿಗೂ ಸ್ಕೋಪ್ ತೊಗೋಬೇಕು, ಇವ್ರಿಗೂ ಒಂದು ಪ್ಯಾಷನ್ನ ಮುಟ್ಟಿಸ್ಬೇಕು, ಅದೇ ನನ್ನ ಗೋಲ್ ಆಗಿದ್ದು. ಎಲ್ಲರೂ ನಾಲೆಜ್ ಇರೋ ಕಡೆ ಮಾಡಿದ್ರೆ ಎಲ್ರಿಗೂ ಮಾಡೇ ಮಾಡ್ತಾರೆ. ನಾಲೆಜ್ ಇಲ್ದಿರೋ ಕಡೆ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ ಕ್ಯಾಲಿಸ್ಥೆನಿಕ್ಸ್ ಅನ್ನೋ ಹೆಸರು ಬೆಳೆಯುತ್ತೆ, 1-4 ಜನ ಕಲಿತಾರೆ. ಇಲ್ಲಿರೋರು ಕಲಿಯೋದಕ್ಕೆ ಆಸೆ ಇರುತ್ತೆ. ಬಟ್ ಇಲ್ಲಿಂದ MG ರೋಡ್ಗೆ ಹೋಗೋದಾಗಿರ್ಬೋದು, ಕೋರಮಂಗಲಕ್ಕೆ ಹೋಗೋದಾಗಿರ್ಬೋದು, ಬಸವೇಶ್ವರ ನಗರಕ್ಕೆ ಬರೋದಾಗಿರ್ಬೋದು ತುಂಬ ಕಷ್ಟ. ಸೊ ಅದಕ್ಕೆ ಕೆಲವರು ಅವ್ರ ಆಸೆಗಳನ್ನೇ ಬಿಟ್ಬಿಡ್ತಾರೆ. ಅಯ್ಯೋ ತುಂಬ ದೂರ ಇದೆ, ಕಲಿಯೋಕ್ಕಾಗಲ್ಲ, ನಾನು ತುಂಬ ದೂರ. ಇಲ್ಲೂ ಕಲಿಯೋವಂಥ ಮೈಂಡ್ ಸೆಟ್ ಪೀಪಲ್ಗಳು ಇದ್ದಾರೆ, ಆದರೆ ಯಾರೂ ತೊಗೊಂಬರ್ತಾ ಇರಲಿಲ್ಲ. ಸೊ ನಾನೇನು ಮಾಡಿದೆ, ಇಲ್ಲಿ ತೊಗೊಂಬಂದು ಕಮ್ಮಿ ಫೀಸ್ ಇಟ್ಟು, ಸೊ ಇಲ್ಲಿರೋರ್ಗೂ ಒಂದು ಸ್ವಲ್ಪ ನಾಲೆಜು, ಫಿಟ್ನೆಸ್ ಬೆಳೆಸಿದ್ರೆ ಅದಕ್ಕಿಂತ ಇನ್ನೇನು ಬೇಕು. ಎಲ್ಲ ಕಾಸಿಗೋಸ್ಕರನೇ ಮಾಡೋದಲ್ಲ. ಕೋರಮಂಗಲಲ್ಲಿ ಮಾಡ್ತೀನಿ, ಕಾಸು ಮಾಡ್ತೀನಿ, ಬಸವೇಶ್ವರ ನಗರಲ್ಲಿ ಮಾಡಿ, ಎಲ್ಲ ಬರೀ ಕಾಸಿಗೋಸ್ಕರನೇ ಮಾಡೋದಲ್ಲ. ಸ್ವಲ್ಪ ನಾಲೆಜನ್ನು ಸ್ಪ್ರೆಡ್ ಮಾಡಬೇಕು, ಎಲ್ಲರೂ ಕಲಿಬೇಕು, ಎಲ್ರಿಗೂ ಮುಟ್ಟಬೇಕು. ಮೇಯ್ನ್ ನಾವೇನು ಮಾಡ್ತಾ ಇದೀವಿ ಇವಾಗ. ಸೊ ಕೊನೆಯದಾಗಿ ಏನು ಹೇಳ್ತೀರಾ ಸರ್, ಬ್ಲ್ಯಾಕ್ ಆಪ್ಸ್ ಬಗ್ಗೆ ಏನು ಹೇಳ್ತೀರಾ? ಬ್ಲ್ಯಾಕ್ ಆಪ್ಸ್ ನನ್ನ ಲೈಫ್, ಬ್ಲ್ಯಾಕ್ ಆಪ್ಸ್ ನನ್ನ ಲೈಫ್ ಅಷ್ಟೇ, ಇನ್ನೇನಿಲ್ಲ. ಬ್ಲ್ಯಾಕ್ ಆಪ್ಸ್ ಲೈಕ್ ಇಟ್ಸ್ ಎವ್ರಿಥಿಂಗ್ ಫಾರ್ ಮೀ. ಅಷ್ಟೇ. ಬಟ್ ಬೇಜಾರಾಗುತ್ತೆ, ಲೈಕ್ ಆ ಬ್ರಾಂಚಿಂದ ಈ ಬ್ರಾಂಚಿಗೆ ಬಂದ್ಬಿಟ್ಟು ಅಲ್ಲಿ ಎಕ್ಸಿಸ್ಟಿಂಗ್ ಕ್ಲೈಂಟ್ಸ್ ಇರೋರನ್ನ ಲೈಕ್ ಎವ್ರಿ ಡೇ ಅವ್ರ ಮುಖ ನೋಡ್ತಾ ಇದ್ದೀವಿ, ಇವಾಗ ನೋಡುತ್ತಾ ಇಲ್ಲ. ಇವಾಗ ಹೊಸ ಮುಖ ನೋಡ್ತಾ ಇದ್ದೀನಿ, ಹೊಸ ಕ್ಲೈಂಟ್ಸನ್ನು ನೋಡ್ತಾ ಇದ್ದೀನಿ. ಸೊ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ, ಅದನ್ನು ಮಿಸ್ ಮಾಡ್ಕೊತಾ ಇದ್ದೀನಿ ಆ ಬ್ಲ್ಯಾಕ್ ಆಪ್ಸ್ ಕ್ಲೈಂಟ್ಸ್ನ. ಬಟ್ ಲೈಫ್ ಮೂವ್ ಆನ್ ಆಗ್ತಾನೆ ಇರಬೇಕು, ಹೊಸ ಕ್ಲೈಂಟ್ಸ್ನ ಮೀಟ್ ಮಾಡ್ತಾನೆ ಇರಬೇಕು, ಹೊಸಬ್ರಿಗೆ ನಾಲೆಜ್ ಕೊಡ್ತಾನೆ ಇರಬೇಕು. ಸೊ ಥ್ಯಾಂಕ್ ಯು ಸರ್, ಇಷ್ಟು ತನಕ ತುಂಬ ಖುಷಿ ಆಯ್ತು. ಎಲ್ಲರೂ ಕ್ಯಾಲಿಸ್ಥೆನಿಕ್ಸ್ ಕಲೀರಿ, ಇದರಲ್ಲಿ ತುಂಬ ಸ್ಕೋಪ್ ಇದೆ. IT ಕಂಪ್ನೀಸ್ಗೆಲ್ಲ ಹೋಗ್ಬೇಡಿ, ಸ್ವಲ್ಪ ಈ ಕಡೆ ಫಿಟ್ನೆಸ್ ಫೀಲ್ಡ್ಗೂ ಬನ್ನಿ, ಇದು ಕೆಲಸ ಕಲ್ತ್ಕೊಳ್ಳಿ. ನಾವೇ 45,000 ರೂಪಾಯಿ ಸ್ಯಾಲ್ರಿ ಕೊಡ್ತಾ ಇದ್ದೀವಿ ಎವ್ರಿ ಮಂತ್, ಪ್ಲಸ್ 5% ಹೈಕ್ ಇರುತ್ತೆ. ನೀವು ಕಲ್ತ್ರೆ, ನೀವು 10th ಪಾಸ್ ಆಗಿದ್ರು ಪರವಾಗಿಲ್ಲ, ನನ್ನ ಎಜುಕೇಷನ್ ಇಲ್ಲ ಅಂದರೂ ಪರವಾಗಿಲ್ಲ, ಒಂದು ಸ್ಕಿಲ್ ಕಲ್ತ್ರೆ ಇವತ್ತಿನ ದಿವಸ 45,000 ರೂಪಾಯಿ ಸಂಬಳ ಸಿಗುತ್ತೆ, ಇನ್ಕ್ರಿಮೆಂಟ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಸೊ ಎಲ್ಲ ಬರೀ IT ಕಂಪ್ನಿ ಕಡೆನೇ ಹೋಗೋದಲ್ಲ, ಸ್ವಲ್ಪ ಫಿಟ್ನೆಸ್ ಕಡೆನೇ ಬನ್ನಿ, ನೀವು ಕಲ್ತ್ಕೊಳ್ಳಿ, ನೀವು ಒಂದು ಜಿಮ್ ಓಪನ್ ಮಾಡಿ. ಹೌದು. ಸೊ ಇನ್ವೆಸ್ಟ್ಮೆಂಟು ಏನು ಜಾಸ್ತಿ ಇರಲ್ಲ, ಜಿಮ್ ಥರ ಎಲ್ಲ ನಾರ್ಮಲ್ ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ. ಸೊ ನಿಮ್ಮ ಲೈಫೂ ಏನೋ ಒಂದು ಚೆನ್ನಾಗಾಗುತ್ತೆ. ಸೊ ಥಿಂಕ್ ಅಬೌಟ್ ಇಟ್, ಲರ್ನ್ ಕ್ಯಾಲಿಸ್ಥೆನಿಕ್ಸ್, ದಟ್ಸ್ ಇಟ್.